ದೇವಾಲಯದಲ್ಲಿ ಆರತಿ ಮೆರವಣಿಗೆ ಮಂಡ್ಯವಾದ್ಯ ಎಲ್ಲ ಕಾರ್ಯಕ್ರಮಗಳಿರುತ್ತೆ. ವಿಶೇಷ ಏನು ಗೊತ್ತಾ, ಶ್ರೀ ಹೊನ್ನಾಳಮ್ಮ ದೇವಿಯ 58ನೇ ವಾರ್ಷಿಕೋತ್ಸವದ ಅಂಗವಾಗಿ ನಾಳೆ ಕೂಡ ಪಲ್ಲಕ್ಕಿ ಮೆರವಣಿಗೆ ಇದೆ. ಭಾನುವಾರ ಅನ್ನದಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಶ್ರೀ ಹೊನ್ನಾಳಮ್ಮ ದೇವಿಯ ದೇವಸ್ಥಾನ, ಕೆಂಪೇಗೌಡ ನಗರ, ಜೈಪುರಂ ಗುಟ್ಟಳ್ಳಿ, ಬೆಂಗಳೂರು. ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಉತ್ಸವ ಮೂರ್ತಿ, ದೇವ ಕುಣಿತ ಹಾಗೂ ಆ ಊರಿನ ಗ್ರಾಮಸ್ಥರು ಆರತಿಯನ್ನು ಆ ತಾಯಿಗೆ ಮಾಡ್ಕೊಂಬಂದಿದ್ದಾರೆ. ಎಲ್ಲರೂ ಒಂದು ಕಡೆ ಸೇರಿ ನಂತರ ದೇವಾಲಯಕ್ಕೆ ತೆರಳಿದ್ದಾರೆ. ಸೊ ಹೊನ್ನಾಳಮ್ಮ ದೇವಿಯ ದೇವಸ್ಥಾನದ ಪಕ್ಕದಲ್ಲಿ ಕರುಮಾರಿಯಮ್ಮನ ದೇವಾಲಯ ಕೂಡ ಇದೆ. ಎರಡು ದೇವಾಲಯದ ದರ್ಶನ ಕೂಡ ಮಾಡಿಸ್ತೀವಿ. ತುಂಬಾ ಚೆನ್ನಾಗಿರ್ತದೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಆ ತಾಯಿ ಆಶೀರ್ವಾದ ಕೃಪಾಕರಕ್ಕೆ ಪಾತ್ರರಾಗಿ. ಇಲ್ಲಿಯ ಸುತ್ತಮುತ್ತಲಿರೋರು ಆ ತಾಯಿಯ ದರ್ಶನಕ್ಕೆ ನಾಳೆ ಕೂಡ ಬರ್ಬೋದು. ನಾಳೆ ಮಧ್ಯಾಹ್ನ 2 ಗಂಟೆಗೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಕೂಡ ನಡೆಯುತ್ತೆ ಅದ್ದೂರಿಯಾಗಿ. ಭಾನುವಾರ ಅನ್ನದಾನ ಕಾರ್ಯಕ್ರಮ ಕೂಡ ಇದೆ. ತಪ್ಪದೆ ತಾವೆಲ್ಲರೂ ಬಂದು ಆ ತಾಯಿಯ ಆಶೀರ್ವಾದ ಕೃಪಾಕರಕ್ಕೆ ಪಾತ್ರರಾಗಬೇಕೆಂದು ಕೋರಿಕೊಳ್ಳುತ್ತೇವೆ. ಈಗ ದೇವ ಕುಣಿತ ಶುರುವಾಗಿದೆ ಹಾಗೂ ಕರಿಯಣ್ಣ ಕೆಂಚಣ್ಣ ಕೂಡ ಇದೆ. ಅದು ಕೂಡ ನೋಡಿ ಆನಂದಿಸಿ.
ಶ್ರೀ ಹೊನ್ನಾಳಮ್ಮ ದೇವಿಯ ದೇವಾಲಯದಲ್ಲಿ 58ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ದೇವಾಲಯದ ಮುಂಭಾಗದಲ್ಲಿ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ ಹಾಗೂ ಹೂಗಳಿಂದ ಅಲಂಕಾರಗೊಂಡಿದೆ. ತುಂಬಾ ಚೆನ್ನಾಗಿದೆ. ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ದೇವಾಲಯನ. ಹೊರಗಡೆ ರಸ್ತೆ ಉದ್ದಕ್ಕೂ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ. ಬನ್ನಿ ಆ ತಾಯಿಯ ದರ್ಶನ ಮಾಡೋಣ. ಸೊ ಈ ಹೊನ್ನಮ್ಮ ದೇವಿಯ ದೇವಸ್ಥಾನ ಕೆಂಪೇಗೌಡ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಬರುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕರಗದ ಅಲಂಕಾರ. ತಾಯಿ ಆದಿಶಕ್ತಿ ದೇವಿ ಕರಗವನ್ನು ಹೊತ್ತಿರ್ತಾರಲ್ಲ, ಆ ರೀತಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ನೋಡಿ, ದರ್ಶನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ, ನೋಡೋಕ್ಕೆ ಕಣ್ಣು ಕೂಡ ಸಾಲದು. ಆಮೇಲೆ ಈ ತಾಯಿಗೆ ಆರತಿ ಎಲ್ಲ ಮಾಡೋದೆಲ್ಲ ಈ ವಿಡಿಯೋ ಮುಂದೆ ಇದೆ, ಅದನ್ನು ಕೂಡ ನೋಡಿ. ತುಂಬಾ ಚೆನ್ನಾಗಿತ್ತಲ್ಲ. ಆ ತಾಯಿಯ ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲದು. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿ ಅಂತ ಇದ್ನೇ ಹೆಚ್ಚು ಪತ್ತಿ ಅಂತ ದೀನಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ವಿಡಿಯೋನೆಲ್ಲ ಗಣೇಶನ ಹೋಗಿ ಹಿಡ್ಕೊಂಬಂದಿರೋದು. ಸೊ ಫಸ್ಟಿಂದ ಲಾಸ್ಟ್ ತನಕನೂ ನೋಡಿ. ದೇವಾಲಯದ ಮುಂಭಾಗ 58ನೇ ವರ್ಷದ ಜಾತ್ರಾ ಮಹೋತ್ಸವ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಅಲ್ಲಿಯ ಗ್ರಾಮಸ್ಥರು ಎಲ್ಲರೂ ತಮಟೆ ವಾದ್ಯದೊಂದಿಗೆ ಮೆರವಣಿಗೆ ಸಾಗುತ್ತಿದೆ. ಶ್ರೀ ಹೊನ್ನಾಳಮ್ಮ ದೇವಿಯ ದೇವಕುಣಿತ ತುಂಬ ಚೆನ್ನಾಗಿತ್ತಲ್ಲ. ದೇವಕುಣಿತ, ಆರತಿ ಹಾಗೂ ಉತ್ಸವ ಮೂರ್ತಿಗೊಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ಕಣ್ಣು ಸಾಲದು. ಸೊ ಗ್ರಾಮಸ್ಥರೆಲ್ಲ ಅಲ್ಲಿ ತಾಯಿಗೆ ಆರತಿ ತಂದಿದ್ದಾರೆ. ತಲೆ ಮೇಲೊತ್ತು ಫ್ಲವರ್ ಫ್ಲಾಟು ಪಟಾಕಿ ಎಲ್ಲ ಹೊಡೆದು ಸಂಭ್ರಮ ಪಟ್ಟರು. ಈಗ ಕರಿಯಣ್ಣ ಕೆಂಚನ ಪೂಜೆ ನಡೀತಿದೆ. ಯಾರಿಗೆಲ್ಲ ಈ ಕರಿಯಣ್ಣ ಕೆಂಚನ ಪೂಜೆ ಎಲ್ಲ ನೋಡಿದ್ದೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಬಗ್ಗೆ ಏನಾರು ಮಾಹಿತಿ ಗೊತ್ತಿದ್ದು ದಯವಿಟ್ಟು ಕಮೆಂಟ್ ಮಾಡಿ. ತಾಯಿ ಹೊನ್ನಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಅದ್ದೂರಿಯಾಗಿ ಅಲಂಕಾರ ಮಾಡಿದ್ದಾರೆ. ಕತ್ತಿಗೆ ಮಹಾರಾಣಿ ಅಂತ ಡಾಲರ್ ಕೂಡ ಹಾಕಿದ್ದಾರೆ. ಸೊ ಗವಿಪುರಂ ಗುಟ್ಟಳ್ಳಿಯ ಮಹಾರಾಣಿ ಶ್ರೀ ಹೊನ್ನಾಳಮ್ಮ ದೇವಿ. ನೋಡಿ, ಹಿಂದ್ಗಡೆ ಮೊಗ್ಗಿನ ಜಡೆ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ. ಮೊಗ್ಗಿನ ಜಡೆ ಹಾಕಿ ಹೂವು ಮುಡಿಸಿದ್ದಾರೆ. ನೋಡೋಕ್ಕೆ ಕಣ್ಣು ಸಾಲದು ಅಲ್ವಾ. ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿ ಅಂತ ಇದ್ನೇ ಉಚ್ಚಪತ್ತಿ ಅಂತ ದೀಮಿ ತನ್ನ ಲಕ್ಷ್ಮಿ ಪ್ರಚೋದಯಾತ್. ಈ ತಾಯಿಗೆ ಕನ್ನಿಕಾ ಪರಮೇಶ್ವರಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ಲ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ಸೈ ನಮೋ ನಮಃ. ಅನ್ನಪುಣ್ಯ ಸದಾಪುಣ್ಯ ಶಂಕರ ಪ್ರಾಣವಲ್ಲಭೆ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧತೆ ಭಿಕ್ಷಂಜಯಿ ಚ ಪಾರ್ವತಿ. ನೋಡಿ, ಆಗಾಗ ಗಣೇಶ ಸೆಲ್ಫಿ ವಿಡಿಯೋ ಕೂಡ ತಕ್ಕೋತಿದ್ದಾನೆ. ಸೊ ಇನ್ನು ಕರಿಯಣ್ಣ ಕೆಂಚನ ಕಾರ್ಯಕ್ರಮ ಎಲ್ಲ ನಡೆಯುತ್ತಿದೆ. ಎಡೆಗೆ ರಸಾಯನ ಕೂಡ ಇಟ್ಟಿದ್ದಾರೆ. ಸೊ ಅವ್ರು ಸೇವಿಸಿದ ಮೇಲೆ ಮುಂದೆ ಮೆರವಣಿಗೆ ಸಾಗುತ್ತೆ.
ದೇವಾಲಯ ಯಾವಾಗ ಬಂದರೆ 2 ಕಡೆನೂ ದರ್ಶನ ಕೂಡ ಆಗುತ್ತೆ. ಸಮೀಪದಲ್ಲಿ ದೇವಾಲಯ ಹಾಗೂ ಜಲಕಂಠೇಶ್ವರ ಸ್ವಾಮಿ ದೇವಾಲಯ ದರ್ಶನ ಕೂಡ ಮಾಡ್ತಾರೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಆ ತಾಯಿಗೆ ಮಂದಿಗೆ ಆಟ ಕೂಡ
ಶ್ರೀ ಹೊನ್ನಾಳಮ್ಮ ದೇವಿಯ 58ನೇ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವ ವೀಕ್ಷಕರ ತುಂಬಾ ಚೆನ್ನಾಗಿತ್ತಲ್ಲ. ಶನಿವಾರ ಭಾನುವಾರ ಕೂಡ ಇಲ್ಲಿ ಕಾರ್ಯಕ್ರಮಗಳಿದೆ. ಅವೆಲ್ಲ ಬಂದು ಆಗಮಿಸಿ ಆ ತಾಯಿಯ ಆಶೀರ್ವಾದ ಕೃಪಾಕಟ ಪಾತ್ರರಾಗಿ. ನೀವೇನೋ ನಮ್ಮ ಈ ಚಾನಲ್ಗೆ ಹೊಸಬಾರ ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಮತ್ತೊಮ್ಮೆ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ, ಕರಗದಮ್ಮನ ದರ್ಶನ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.